ನಮ್ಮ ಬ್ರ್ಯಾಂಡೆಡ್ ಸ್ಲಿಪ್ಪರ್ಸ್ನ ಅಲ್ಲೇ ಹುಟ್ಟಿದೆ ಅಂತೇಳಿ ಸ್ಲಿಪ್ಪರ್ನ ಹಾಕ್ಕೊಂಡು ಅದಾದ್ಮೇಲೆ ಈ ಕಾರುಗಳೆಲ್ಲ ಗಾಡಿ ತಗಲಾಕಿ ಅಂಡ್ ಹೋಗಿ ಟಿಫನ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಚಪ್ಪಲಿ ಯಾವನು ಎತ್ತಿಲ್ಲ ಅಂತ ಗುಡಿಗಳಿಗೆ ಬಂದರೆ ಇದೇ ದೊಡ್ಡ ಪ್ರಾಬ್ಲಮ್. ಚಪ್ಪಲಿಗಳು ಕಳ್ತನ ಮಾಡಿಬಿಡ್ತಾರೆ. ಇದೇ ಇರಲ್ಲ. ಹಾಂ ಇರಲಿಲ್ಲ ಯಾರು ತಗೊಂತಾರೆ ಅದನ್ನು ಕಾಯಿ ತಗೊಂಡಂದ್ರೆ ಅವನು ಬುದ್ಧಿವಂತ ಯಾರಿಲ್ಲ ಅಂತ ಅರ್ಥ. ನಾನೇನು ಮಾಡ್ತೀನಿ ಫೋನ ಹಾಂ ಗಾಡಿ ಬೇಗ ಏನೋ ಮಾಡ್ತಿದ್ದೀನಿ ನಾನು. ಏನು ಮಾಡ್ತೀನಿ ಹೇಳು. ಮರ್ತಾ ರೋಗ ಆಯ್ತು ನನಗೆ. ಏನು ಹೇಳು. ಇಲ್ಲಪ್ಪ ನಾನು ಏನು ನೆನಪಿಲ್ಲಪ್ಪ. ಅಂಥವೇನಿದ್ರೆ ಹೇಳ್ಬಿಡ್ತಮ್ಮ. ನಮ್ಮ ಲೆವೆಲೇ ತಕ್ಕಂಗಿಲ್ಲ. 5 ಸ್ಟಾರ್ ಹೋಟ್ಲ್ ಇದ್ರೆ ಚೆನ್ನಾಗಿತ್ತು. ಬಟ್ ಇಂಥ ಹೋಟ್ಲ್ ಸೊ ಟೈಮ್ ಅಂದ್ಬಿಟ್ಟು ಕರೆಕ್ಟ್ 11 ಗಂಟೆ ಇದೆ. ಸೊ 11 ಗಂಟೆ ಟಿಫನ್ ಮಾಡ್ತಿದ್ವಿ. ಮಲ್ಲಿ ನೀನೇನು ಆರ್ಡ್ರ್ ಮಾಡಿದ್ವಿ? ನಾವು ಬಂದ್ಬಿಟ್ಟು ಪೂರಿ ಹೊಡೆದ್ಮೇಲೆ ಇನ್ನು ಎಕ್ಸ್ಪ್ಲೋರ್ ಮಾಡೋದು. ಸೊ ಗಾಯ್ಸ್ ಇವಾಗ ಜಸ್ಟ್ ಟಿಫನ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ನಾವು ಕ್ಯಾಮ್ರಾ ತೊಗೊಂಡು ಸ್ವಲ್ಪ ಫೋಟೋಸ್ ಹೇಳಕ್ಕೆ ಹೋಗ್ತೀವಿ. ಆ್ಯಂಡ್ ಇನ್ನೂ ಸ್ವಲ್ಪ ಮಿಕ್ಕಿದ ಜಾಗ ಇದೆ ಈ ಊರಿನಲ್ಲಿ. ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಿದ್ದೀವಿ ಇವಾಗ. ಬಾಬಾ ಗಾಡಿ ಹೆಂಗೆ ಇದೆ ಹಿಂಗೆ ಇಟ್ರಿನಾ? ಅಲ್ಲ ಹೋಗ್ಬೇಕಾದ್ರೆ ಕೂಡ ಅಲ್ಲ ಸ್ವಲ್ಪ ಆದ್ರೆ ಅರ್ಥ ಮಾಡ್ಕೆ ಹೋಗಿ ಅವ್ವ. ನಮಗೆ ಇಲ್ಲಿ ಕುಂಕುಮ ಭಂಡಾರ ಅಲ್ಲ ಇದು ಭಂಡಾರ ಹಚ್ಚಿದಾರ. ಹಾಂ ಹೋಗಿ ಕೊಟ್ಟೇವ. ಹಾಂ ಇದ್ರೆ ಪ್ರತಿಯೊಬ್ಬರು ಇಲ್ಲಿ ಕೊಟ್ಕೊಂಡು ಹೋದ್ರೆ ನಮ್ಮ ಮನೆಗಳು ಹಸುಗಳೆಲ್ಲ ಮಾರ್ಕೊಂಡು ಆ ತಾಯಿ ಎತ್ತಿಡ್ತಾ ಮತ್ತೆ ಮೇಲ್ಗೈ ಮಾಡ್ತಾ ಏನು ಟೆಕ್ಸಳಿ ಮಾಡ್ತಾ ದಾನ ಧರ್ಮ ಮಾಡಿ ಖುಷಿಲಿಂದ ನಕ್ಕಂತ ಹಾಕಿರ್ತಾರಲ್ಲ ನಕ್ಕಂತ ಹಾಕಿ ಡಬಲ್ ಕೊಡ್ತಾವೆ. ಅಂದ್ರೆ ಯಾವ ರೀತಿ ಕೊಡ್ತಾ ಅಂಬೋದು ಕಾಣಾಗಲ್ಲ. ಅದು ಕೊಡೋದು ಗೊತ್ತಾಗಿಲ್ಲ. ನನಗೆ ಎಷ್ಟಾಗಿರಲಿ ಕುಂಕುಮ ಸ್ವಲ್ಪ ಅಳಿಸಿ ಬಿಡ್ತೀನಿ. ನನಗೆ ಸೆಟ್ ಆಗಿದ್ದಂಗಿಲ್ಲ. ಸೂಪರ್ ಕಾಣ್ತಿದ್ದಾನೆ ಮೈ ಬೇಬಿ ಮಾತ್ರ. ಗಾಡಿ ಸ್ಟಾರ್ಟಿಂಗಲ್ಲಿ ಬಂದು ಇಲ್ಲೇನಿಲ್ಲ, ಜಸ್ಟ್ ಗುಡಿ ಇದೆ ಅಲ್ವಾ ಅಷ್ಟೇ. ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ಆದ ತಕ್ಷಣ ನೀವು ಬರೋದು ಮೇನ್ ಎದುರು ಕಾಣೋದು ಬಂದು ಗುಡಿನೇ. ನೀವು ಮೇನಲ್ಲಿ ದರ್ಶನ ಮಾಡ್ಕೋಬೇಕು ಅದೇ ಕಾಣುತ್ತೆ. ಸೊ ಅದ್ರ ಹಿಂದ್ಗಡೆ ಬಂದ್ಬಿಟ್ಟು ಎಲ್ಲ ಕಾಣುತ್ತೆ ನಿಮಗೆ. ಅಂದರೆ ನೀವು ನೋಡ್ಬೇಕಾಗಿರೋ ಪ್ಲೇಸಸ್ ಇರ್ಬೋದು, ನದಿ ಸಮಥಿಂಗ್ ಅವೆಲ್ಲ ಇರುತ್ತೆ. ಸೊ ಅಲ್ಲಿ ಹೋಗ್ತಿರೋದು ನಾವು. ಇಲ್ಲಿ ಗುಡಿ ನೋಡಿದ್ರಲ್ವ. ಓಕೆ ಗಾಯ್ಸ್ ಇಲ್ಲಿ ನಾವು ಹೋಗ್ತಿದ್ವಲ್ಲ ಈ ದಾರಿ. ಸೊ ಗುಡಿ ಹಿಂದ್ಗಡೆಯಿಂದ ಇದು ಹಿಂದ್ಗಡೆಯಿಂದ ಅಲ್ಲೊಂದು ಲಾಸ್ಟ್ ಎಂಡಿಂಗ್ ಪಾಯಿಂಟವರೆಗೆ ಈ ದಾರಿ ಹಿಂಗೆ ಕಂಟಿನ್ಯೂ ಆಗುತ್ತೆ. ಸೊ ಈ ದಾರಿ ತುಂಬ ಈ ಥರ ಗಿಳಿಶಾಸ್ತ್ರ ಅದಾದಮೇಲೆ ಅಚ್ಚೆಗಳು, ಅದನ್ನು ಉಂಗುರಗಳು ಸಮಥಿಂಗ್ ಎಲ್ಲ ಪ್ರತಿಯೊಂದು ಐಟಮ್ಸ್ ಎಲ್ಲ ಈ ದಾರಿಯಲ್ಲೇ ಮಾಡ್ಕೊಂತಿರ್ತಾರೆ. ಇಲ್ಲಿ ನೋಡಿ ಇದು ರೋಡು, ಈ ರೋಡ್ ಕಾಣ್ತಿದೆ ಅಲ್ವಾ. ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಇದೇನು ರೋಡ್ ಇದ್ದಿಲ್ಲ, ಜಸ್ಟ್ ಕಲ್ಲುಗಳಿದ್ವು ಮಧ್ಯದಲ್ಲಿ. ಸೊ ಕಲ್ಲುಗಳ ಮಧ್ಯದಲ್ಲಿ ನಡ್ಕೊಂಡು ಹೋಗ್ಬೇಕಾಯ್ತು. ಲೈಟಾಗಿ ಅಂದರೆ ಮಣ್ಣು ರೋಡ್ ಇತ್ತು ಅಷ್ಟೇ ಲೈಟಾಗಿ. ಬಟ್ ಇವಾಗೆಲ್ಲ ಫುಲ್ ಡೆವಲಪ್ ಮಾಡಿದ್ದಾರೆ ಇದನ್ನು. ಇದು ಲಾಂಗ್ ಹಂಗೆ ಬ್ರಿಡ್ಜು. ಈ ಕಲ್ಲೂರಿಯಲ್ಲಿ ಹೊಸಪೇಟೆ ಡ್ಯಾಮ್ ಕಾಣ್ತಿದೆ, ಕ್ಲಿಯರಾಗಿ ಕಾಣ್ತಿಲ್ಲ. ಬಟ್ ಮೇಲ್ಗಡೆ ಹೋಗಿ ತೋರಿಸಿನ ಅಲ್ಲಿನೂ ಕ್ಲಿಯರ್ ಕಾಣುತ್ತೆ. ಸೊ ಅಲ್ಲಿಂದ ಒಂದು ಹಳ್ಳದ ಥರ ಬಂತಲ್ವ ನೀರು, ಸ್ಟಾರ್ಟಿಂಗಲ್ಲಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದಲ್ಲ. ಸೊ ಅದೇ ನೀರೇ ಇಲ್ಲಿ ಬಂದಿರೋದು ಇವಾಗ. ಅದೇ ಹಿಂಗೆ ಹರಿತಾ ಹಂಪಿಗೆ ಹೋಗಿ ಆ್ಯಂಡ್ ಹಂಪಿನಿಂದ ಮಂತ್ರಾಲಯ ಆ ಥರ ಮುಂದೆ ಹೋಗ್ತಾನೆ ಇರುತ್ತೆ. ಎಂಡಿಂಗಲ್ಲಿ ಬಂದ್ಬಿಟ್ಟಿದ್ದೀವಿ. ಇಲ್ಲೆಲ್ಲ ಫುಲ್ ನದಿ ಇರುತ್ತೆ, ಇಲ್ಲೆಲ್ಲ ಸ್ನಾನ ಮಾಡ್ಕೊಳ್ಳೋದು. ಅಂದರೆ 2-3 ದಿನ ಸ್ಟೇ ಮಾಡೋರು ಇರ್ತಾರಲ್ವ, ಅವ್ರು ಬರ್ತಾರೆ. ಅವ್ರು ಬಂದ್ಬಿಟ್ಟು ಒಂದಿನ ಕುಂದಿರ್ತಾರೆ. 2ನೇ ದಿನ ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿ ದರ್ಶನ ಮಾಡಿಕೊಂಡು ಅದಾದಮೇಲೆ 3ನೇ ದಿನಕ್ಕೆ ಕೋಳಿನ ಮೇಕೆನ ಏನೋ ತರ್ತಾರೆ. ಅಲ್ಲೆಲ್ಲ ಕೊಯ್ತಾರೆ ಇಲ್ಲಿ ಮೂಲೆಗಳಾಗ ಕೋಳಿ. ಸೊ ಹಾಂ ದೇವ್ರು ಮಾಡ್ತಾರೆ ಅಂತಾರಲ್ವ, ಅದನ್ನು ಮಾಡ್ತಾರೆ. ಸೊ ಕೊಯ್ದು ಚಿಕನ್ ಮಾಡ್ಕೊಂಡು ಕರಿ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಬಂದರೆ 3-4 ದಿನ ಆ ಥರ ಇರ್ತಾರೆ. ಸೊ ನಾವು ಸಾಯಂಕಾಲ ಬಂದಿದ್ದೀವಿ. ಅದರಿಂದ ಬೆಳಗ್ಗೆ ಒಂದು ಸಾಯಂಕಾಲ ಹೋಗ್ಬಿಡ್ತೀವಿ. ಹಾಂ ಅಕ್ಕ ಹಾಂ ಬರ್ತವೆ ಯೂಟ್ಯೂಬ್ ಆಯ್ತಕ್ಕ. ಇವಾಗ ಜಸ್ಟ್ ಸಿಂಗಲ್ ಬಂದಿರೋದ್ರಿಂದ ಪಟ್ಟ ನಂಗೆ ಹೋಗ್ಬಿಡ್ತೀವಿ. ಇಲ್ಲ ಅಣ್ಣ ಆಯಿತು. ಬಂದ್ಬಿಟ್ಟು ಮೇನ್ ನೋಡಿದ್ರಲ್ವ ಎಲ್ಲ ಅನ್ನೋದು. ಆ್ಯಂಡ್ ಇವಾಗ ಬಂದ್ಬಿಟ್ಟು ಈ ಬ್ರಿಡ್ಜ್ ಇದೆ ಅಲ್ವಾ, ಈ ಬ್ರಿಡ್ಜ್ ಮೇಲಿಂದ ಹೋಗಿ ತೋರಿಸ್ತೀನಿ. ಅಲ್ಲಿನೂ ವ್ಯೂ ಹೋಗಿ ನೋಡ್ಬೋದು ಅಲ್ಲಿನೂ. ಸೊ ಇಲ್ಲೆಲ್ಲ ತೋರಿಸೋದಾಯ್ತು. ನಮ್ಮ ಮೇಲ್ಗಡೆ ಒಂದು ಸಲ ತೋರಿಸೋದಿದೆ. DB ಡ್ಯಾಮ್ ಕಾಣುತ್ತೆ ಇಲ್ಲಿನಿಂದ. ಸೊ ಮಲ್ಲಿ ನೋಡಿ ಫ್ರೆಂಡ್ಸ್, ಇದು ಗಾಡಿಗೆ ನನ್ನ ಹೆಸರು ಹಾಕ್ಸಿದಾನ. ನನ್ನ ಫ್ಯಾನ್ಸ್ ಅನ್ಕೊತೀನಿ. ನನ್ನ ಹೆಸರು ಹಾಕ್ಸಿದಾನ.
ಇದ್ರೆ ಮಾತು. ಸೊ ಇದು ಮೇಲ್ಗಡೆ ಹೋಗಿ ತೋರಿಸ್ಬಿಡ್ತೀವಿ. ತೋರಿಸಿದ್ಮೇಲೆ ಏನೋ ಕ್ಯಾಮ್ರಾ ತಂದಿದ್ದೀವಲ್ವ, ಆ ಕ್ಯಾಮ್ರಾಯಿಂದ ಫೋಟೋಸ್ ಇಳಿಯೋದು. ಹಿಂದೆ ಅಂಗಡಿ ಏ ಅಷ್ಟು ನೋಡಿ. ಅವಡಿ ಚಿಕ್ಕ ಹುಡುಗಿ ಅವ್ರ ಅಪ್ಪ ಅಮ್ಮಂದು ಇರ್ಬೇಕು ಅಂಗಡಿ ಅದು. ಸೊ ಎಲ್ಲ ಹೊರಗಡೆ ಹೋಯ್ತಂಗಿದ್ದಾರೆ. ಅವಡಿ ಎಲ್ಲ ಕೆಲಸ ಮಾಡ್ತಿದ್ದಾಳೆ. ಇಷ್ಟು ಹುಡುಗಿದ್ದಾಳೆ, 1ನೇ ಕ್ಲಾಸ್ ಹುಡುಗಿನೋ. ಸೊ ನಾವು ನಾವು ₹1 ₹2 ಅಸಲ ನಮ್ಗೆ ಆ ಥರ ಗೊತ್ತಿದ್ದಿಲ್ಲ. ಅಂಗಡಿ ನಾವು ಸಣ್ಣರಿದ್ದಾಗ ಇಟ್ಟಿದ್ರಿ ಅಂಗಡಿಯರೋ ಸಾಮಾನಲ್ಲಿ ನಾವೇ ತಿಂತಿದ್ವಿ. ಈ ಥರ ಪಾಪ ಅವಡಿ ಎಷ್ಟೊಂದು ಉಳ್ಸಾಕತ್ತಾಳೆ ಅಂದರೆ ಗ್ರೇಟ್. ಟಿಫಿನ್ ಬಂದ್ಬಿಟ್ರೆ ನಾವು 3 ಪ್ಲೇಟ್ ತಿಂದ್ವಿ ಅಂದ್ಕೊಳ್ಳಿ. ಸೊ 3 ಪ್ಲೇಟ್ನಲ್ಲಿ ಒಂದೊಂದು ಪ್ಲೇಟ್ ಬಂದ್ಬಿಟ್ಟು ₹25 ಅಷ್ಟೇ. ನಾನೇನೋ ಒಂದು ಪ್ಲೇಟ್ ಬಂದು ಫುಲ್ ರೇಟ್ ಇರುತ್ತೆ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಸೊ ಕಮ್ಮಿನೇ. ಈ ಚಿಪ್ಸ್ ಪ್ಯಾಟ್ ಬಂದ್ಬಿಟ್ಟು ₹5 ಇದು. ಇದನ್ನು ₹6 ಏಟ್ ಹಾಕಿದ್ದಾರೆ. ಅಂದರೆ ಇದನ್ನು ಬಳ್ಳಾರಿನಲ್ಲೇ ₹6 ಅಂತಾರೆ ಬಿಡಿ. ಒಂದೊಂದ್ಸಲ ರೈಲ್ವೆ ಸ್ಟೇಷನಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ನೋಡಿ. ರೈಲ್ವೆ ಟ್ರ್ಯಾಕ್ ಮೇಲೆ ಬಂದಿದ್ದೇವೆ. ಇಲ್ಲಿಂದ ಹೊಸಪೇಟೆ ಡ್ಯಾಮ್ ಕಾಣುತ್ತೆ. ಅಯ್ಯೋ ಎಲ್ಲ ಫುಲ್ ಫಾಗ್ ಆಗೋಗಿದೆ. ಸೊ ತೋರಿಸ್ತೀನಿ ಆದ್ರೂ ನೋಡಿ. ಅಷ್ಟೊಂದೇನು ಕ್ಲಾರಿಟಿಯಾಗಿ ಕಾಣ್ತಿಲ್ಲ, ಲೈಟಾಗಿ ಕಾಣ್ತಿದೆ ನೋಡಿ. ಅದೇ ಮೇ ಬಿ ಬಿಸಿಲುಗಾಲದಲ್ಲಿ ಬಂದರೆ ಇಲ್ಲಿಂದ ಫುಲ್ ಕ್ಲಿಯರ್ಟಾಗಿ ಕಾಣುತ್ತೆ. ಬಿಸಿಲುಗಾಲದಲ್ಲಿ ನೀರು ಬಿಟ್ಟಿರಲ್ಲ, ಅದೊಂದು ಪ್ರಾಬ್ಲಮ್ಮು. ಸೊ ಅಷ್ಟೇ ನೋಡೋಂಗಿದ್ರೆ ಡೈರೆಕ್ಟಾಗಿ ಹೋಗಿ ನೋಡಬೇಕು. ನೀರಂತೂ ಇವಾಗ ಏನು ಬಿಟ್ಟಿಲ್ಲ. ಸೊ ಆ ಕಾಲುವೆದಲ್ಲಿ ಹೆಂಗೆ ಬರ್ತವೆ ಅಂದರೆ ಕಾಲುವೆಗೆ ಬಿಡೋದಕ್ಕೆ ಸಪ್ರೇಟಾಗಿರ್ತಾವೆ ಅವು, ಅದರಿಂದ ಬರುತ್ತೆ. ಸೊ ಹೊಸಪೇಟೆ ಡ್ಯಾಮ್ ವೀಡಿಯೋ ತೋರಿಸ್ತೀನಿ, ಬರುತ್ತೆ. ಆ ವಿಡಿಯೋ ಬಂದಾಗ ನಿಮ್ಗೆ ಹೇಳ್ತೀನಿ. ಆ ದಾರಿಯಲ್ಲೇ ತುಂಬ ಅಂಗಡಿಗಳು ಇರ್ತಿದ್ವು ಮೊದಲೇ. ಅಂದರೆ ಇವು ಪ್ಯಾಕಾಟ್ ಏನಂತಾರೆ, ಅವು ಮ್ಯಾಜಿಕ್ ಮಾಡ್ತಾರೆ ನೋಡಿರಿ. 3 ಗ್ಲಾಸ್ ಇಟ್ಟು ಹಿಂಗೆ ತಿರ್ಸಿ ಅದ್ರೊಳಗಡೆ ಎಲ್ಲೈತೆ ನೋಡಿರಿ ಅಂಥೇಳಿ 3 ಗ್ಲಾಸ್ ಇಟ್ಟು ಹಿಂಗೆ ತಿರ್ಸಾರಲ್ವ. ಹಾಂ, ಮ್ಯಾಜಿಕ್, ಕಲ್ಲಾಟ, ಅವೆಲ್ಲ ಆಟಗಳೆಲ್ಲ ಇಟ್ಟಿದ್ರಿ ಇಲ್ಲಿ. ಅವಾಗ ನಾನು ಬಂದವ, ಬಟ್ ಇವಾಗ ಏನಿಲ್ಲ ಇಲ್ಲಿ, ಎಲ್ಲ ತೆಗೆದುಬಿಟ್ಟಿದ್ದಾರೆ. ಗೈಸ್ ಇದು ಇಲ್ಲೆಲ್ಲ ಮುಗೀತು ಎಕ್ಸ್ಪ್ಲೋರ್ ಮಾಡೋದು. ಮಲ್ಲಿ ಇದು ಬಿಟ್ಟು ಅಲ್ಲಿ ತೆಂಗಿನಕಾಯಿ ಗಿಡಗಳಿದ್ದಾವೆ. ಸೊ ಅಲ್ಲಿ ಹೋಗ್ತೀವಿ ಅಂದ್ಕೊಂಡಿದ್ದ, ಪಾಪ ಇಲ್ಲ ಅಂತ ಗೊತ್ತಿಲ್ಲ ಮ್ಯಾಟ್ರು. ಹೇಳ ಆಸೆ ಬಿದ್ದಿ ಹೇಳಂಗೆ. ಅಲ್ಲೆಲ್ಲ ಬರೀ ತೆಂಗಿನಕಾಯಿ ಗಿಡ ಏನೂ ಇಲ್ಲ ಅಂದರೆ ಒಂದು 200-300 ಸಮಥಿಂಗ್ ಇದಾವೆ ಅಲ್ಲಿ. ಫೋಟೋ ಶೂಟ್ ಮಾಡೋಕ್ಕೆ ತುಂಬ ಸಖತ್ತಾಗೈತೆ ಪ್ಲೇಸು. ಅಲ್ಲಿ ಕರ್ಕೊಂಡು ಹೋಗ್ತಾನೆ ಅಂದ್ಕೊಂಡಿದ್ದೆ ಬೇಬಿ. ಸೊ ಇಲ್ಲೇ ಲಾಸ್ಟ್ ಅಂತಿದ್ದಾನೆ. ಸೊ ಸ್ವಲ್ಪ ಫೀಲ್ ಆಯ್ತು. ಅಂಜನಾದ್ರಿ ಬೆಟ್ಟ ಕಾಣಕತ್ತಿಲ್ಲ ನಿನ್ಗ ಹಾಂ, ಅಲ್ಲಿ ಅದೇ ಗೊತ್ತಿಲ್ಲ, ಸ್ಟೇಟ್ ಐತಲ್ಲ. ಹಾಂ, ಬಾ ಗಾಯ್ಸ್, ಇಲ್ಲೊಂದು ಸರ್ಪ್ರೈಸ್ ಫುಲ್ಲು. ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ವಲ್ಲ, ವ್ಲಾಗ್ಸ್ ಇವೆ ಚಾನಲಲ್ಲಿ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಆ ಬೆಟ್ಟ ಇಲ್ಲಿಂದ ಕಾಣ್ತಿದೆ. ಇದು ಈ ಥರ ನೋಡ್ಬೇಕು ಅಂಜನಾದ್ರಿ ಬೆಟ್ಟಕ್ಕೆ ಹೀರೋ ಯಾರಪ್ಪ ನೋಡಿ, ಸರಿಯಾಗಿ ಕಾಣ್ತಿಲ್ಲ, ಅಲ್ಲೆಲ್ಲ ಫುಲ್ ಫಾಗ್ ಇದೆ. ಅಲ್ಲಿದ್ದಾರೆ. ಹಾಂ, ಅಲ್ಲಿ ಈ ಕಡೆನೂ ಈ ಕಡೆ ನಿಮಿಷದ ಆ ಗುಡ್ಡಗಳ ಹಿಂದೆಡೆ ಅಲ್ಲಿದೆ. ಇದು ಅಂದರೆ ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣ್ತಿಲ್ಲ, ಬಟ್ ಕಣ್ಣಿಗೆ ಮಾತ್ರ ಸೂಪರ್ಬಾಗಿ ಕಾಣ್ತಿದೆ. ಹೊಂಡಾರ ಆ ಗುಡ್ಡ ಎಕ್ಕಿದ್ಮೇಲೆ ಆ ಗುಡ್ಡೆಯಿಂದ ಹಂಪಿ ಕಾಣುತ್ತೆ ಚೆನ್ನಾಗಿ. ಸೊ ಇಲ್ಲಿಂದ ಅದು ಕಾಣುತ್ತೆ. ಸೊ ಇದೇ ಸೆಂಟ್ರ್ ಪಾಯಿಂಟ್ ಅನ್ಕೊತೀನಿ. ಇಲ್ಲಿಂದನೂ ಹಂಪಿ ಕಾಣುತ್ತೇನೋ. ಆ ಮೂಲೆಯಲ್ಲಿದೆ ಲೈಟಾಗಿ ಹಂಪಿ ಗುಡ್ಡಗಳು ಕಾಣ್ತಿದ್ದಾವೆ. ಸೊ ಇದೇ ಸೆಂಟ್ರ್ ಪಾಯಿಂಟ್ ಇರಬೇಕು. ಸೊ ಇಲ್ಲಿಂದ ನೋಡಿ, ಇಲ್ಲಿಂದ ಹೊಸಪೇಟೆ TB ಡ್ಯಾಮ್ ಕಾಣುತ್ತೆ, ಅಂಜನಾದ್ರಿ ಬೆಟ್ಟ ಕಾಣುತ್ತೆ, ಹಂಪಿ ಕಾಣುತ್ತೆ. ಇದು ಪುನೀತ್ ರಾಜ್ಕುಮಾರ್ ಸರ್ ಅವರು ಇಲ್ಲೇ ಹೊಸಪೇಟೆ ಹತ್ರ ಶೂಟಿಂಗ್ ಮಾಡ್ತಿದ್ರಂತೆ. ಆ ಶೂಟಿಂಗಿಂದ ಹಂಗೆ ಅಂಜನಾದ್ರಿ ಬೆಟ್ಟ ಇದೆ ಅಲ್ವಾ, ಆ ಬೆಟ್ಟಕ್ಕೂ ಹೋಗಿ ಬಂದಿದ್ರಂತೆ. ವೀಡಿಯೋ ನೋಡಿದ್ದೇನೆ ಮಲ್ಲಿ. ನಿಜ ಅಂದರೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಎಕ್ಕಿದಾರೆ, ಮೆಟ್ಲೆಲ್ಲ ಎಕ್ಕಿ ಮೇಲ್ಗಡೆ ಗುಡಿ ಎಲ್ಲ ನೋಡ್ಕೊಂಡ್ ಬಂದಿದಾರ. ಸೊ ನೀವು ನೆಟ್ಟಲ್ಲಿ ಚೆಕ್ ಮಾಡಿ, ಸಿಕ್ಕಿದ್ರೆ ಸಿಗ್ಬೋದು. ನಮ್ಮ ಮಂಜು ಅಂತಿದ್ದಾನೆ ತೋರಣಗಲ್ಲಲ್ಲಿ. ಅವರು ಹೊಸಪೇಟೆ ಡ್ಯಾಮ್ ಹತ್ರ ಹೋಗಿರೋದನ್ನೇ ನೋಡಿದಾನಂತ ಮಂಜು. ಬೆಳಿಗ್ಗೆ ಎಂಥ ಪರಿ ಚಳಿ ಇತ್ತು, ಇವಾಗ ನೋಡಿದ್ರೆ ಬಿಸಿಲು ಕುಕ್ಕಿದೆ, ಸುಮ್ಮನೆ ನಿಂದ್ರಕ್ಕಾಗ್ತಿಲ್ಲ ಇಲ್ಲಿ. ಸೊ ಇವಾಗ ಕೆಳಗಡೆ ಹೋಗ್ಬಿಡ್ತೀವಿ, ಬ್ರಿಡ್ಜ್ ಕೆಳಗಡೆ ತಣ್ಣಗಿರುತ್ತೆ ಪ್ಲೇಸು. ಸೊ ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಇನ್ನೊಂದು ವೀಡಿಯೋ ಮಾಡ್ತಿದ್ದೆ ಅಂದಲ್ವಾ. ಸೊ ಆ ವೀಡಿಯೋನು ಮಾಡ್ತೀನಿ. ಎಲ್ರಿಗೂ ಹೇಳ್ತಿದ್ದೆ ನಾನು, ಒಂದು ಚಿಕ್ಕ ಇನ್ಸಿಡೆಂಟ್ ನಡೆದಿದ್ದೆ ನಮ್ಮ ಲೈಫಲ್ಲೇ. ಅದೊಂದು ಹೇಳ್ಬೇಕು ನಿಮಗೆ, ದೊಡ್ಡ ಮ್ಯಾಟ್ರ್ ಇದೆ. ಆ ಪ್ಲೇಸ್ಗೆ ಹೋಗಿ ಹೇಳ್ತೀನಿ ಅಂತ ಒಂದು ಲಾಸ್ಟ್ ವ್ಲಾಗ್ನಲ್ಲಿ ಹೇಳಿದ್ದೆ ನಿಮಗೆ. ಸೊ ಆ ಟೈಮ್ ಇವಾಗ ಬಂದಿದೆ. ಸೊ ಏನು ಮಾಡ್ತಿದ್ದೆ ಅಂದರೆ, ನಾನು 8ನೇ ಕ್ಲಾಸ್ದು, ಇದು 8ನೇ ಕ್ಲಾಸ್ನಲ್ಲಿ ಓದ್ತಿದ್ದೆ. ಸೊ ಓದಬೇಕಾದ್ರೆ ಸ್ಕೂಲಿಗೆ ಹೋದ ತಕ್ಷಣ ನನಗೆ ಅರ್ಥ ಆಯಿತು, ಆ ಸ್ಕೂಲಲ್ಲಿ ನಾನು ಓದಲ್ಲ, ನನಗೆ ಇಷ್ಟ ಆಗಲ್ಲ ಅಂತ ಅರ್ಥ ಆಯಿತು. ಏನು ಎದಕ್ಕೆ ನಾಗದಿ ಅರ್ಥ ಆದ್ಮೇಲೆ ಸಣ್ಣ ಹುಡುಗರು ಹೇಳ್ದಂಗೆ ಹೇಳ್ತಾ ಇದೀವಿ. ಹಲೋ ಹೇಳ್ಕಣೆ. ಹಾಂ ಆಯ್ತು, ನಿನ್ನ ಅಜ್ಜಿ ಊಟ ಆಯ್ತಾ ಅಂತ ಅಂದವ ನೋವು ಬಂದಿಲ್ಲ. ನಿನ್ನ ಅಜ್ಜಿ ಊಟ ಆಯ್ತಾ, ಊಟ ಮಾಡು, ಹಾಲು ಕುಡ್ಕೋ ವೈದ್ಯ. ಹಾಲು ಕುಡಿ ಅಂತ ಹೇಳಿದ್ಬಿಟ್ಟು ಸಾಧ್ಯ. ಊಟ ಆಯ್ತಾ, ಕ್ಯಾಶುವಲ್ ಆಗಿ ಕೇಳೋದೆ ಊಟ ಆಯ್ತಾ, ಊಟ ಹಂಗಂದ್ರೆ
ಊಟ ಮಾಡು ನಿನ್ನ ಅಜ್ಜಿ, ಹಾಲು ಕುಡಿ, ಹಾಲು ಕುಡಿದು ಊಟ ಮಾಡು, ಊಟ ಮಾಡಿ ಹಾಲು ಕುಡಿ. ಅಯ್ಯೋ ದೇವ್ರೆ, ನನ್ನ ಪ್ರಾಮಿಸ ಹಂಗಿಂದ ಇಲ್ಲ ಹೋಗ್ಬೇಕು. ಹಾಲು ಕುಡಿ ಊಟ ಮಾಡ್ದೆ ವೇದ. ಹಾಂ ಮಾಡಿದೆ. ಆ ಥರ ಅಂದಿಲ್ಲ ಬಿಡು, ಡ್ರಾಮಾ ಮಾಡೋಣ ನೀನು, ಆ ಥರ ಅಂದಿಲ್ಲ. ಹಾಲು ಕುಡಿ ಕಣೆ, ಊಟ ಆಯ್ತಾ ಕಣೆ. ಕಣಗೇಣ ಅಂತ ಕರೆದಿಲ್ಲ, ಅಕ್ಕ ಅಂತ ಕರಿತೀನಿ. ನೀನು ಅಜ್ಜಿ, ನೀನು ಹಂಗೆ ಕರೆಯೋದು, ನಾನು ಬಾಯ್ ತುಂಬ ಅಕ್ಕ ಅಂತ ಕರಿತೀನಿ. ವೇದ ನಾನು ಕರೆದೆ. ಆಯ್ತು ಒಂದೇನು ರೆಕಾರ್ಡ್ ಮಾಡಿ ಇದಕ್ಕೆ ಮಾಡಿದೆ. ಅಕ್ಕ ಊಟ ಆಯ್ತಾ, ಏನು ಮಾಡ್ತೀನಿ? ಅಕ್ಕ ನಂಗೆ ಗೊತ್ತೋಳು, ರೆಕಾರ್ಡ್ ಮಾಡಿ ಅಪ್ಪ ಅಮ್ಮ ಚೆನ್ನಾಗಿ ರೆಕಾರ್ಡ್ ಮಾಡಿ ಇಡ್ತೀನಿ ತಗಪ್ಪ, ಆಯ್ತಾ? ಹಾಂ ಇವ ಇಲ್ಲಿ ಬಂದಿವಲ್ಲ, ನಮ್ದೇನು ಚೊಪ್ಲಿ ಕಳ್ದಾ ಇದ್ರಿ ನಾ ಓದ್ಬಿಡು, ದರಿದ್ರ ಹೋಯ್ತು ಬಿಡು ಅನ್ಕಂತೀವಿ ಹಂಗೆ ಅಲ್ಲ, ಅದೇ ಇದ್ರಾಗಿನ ದರಿದ್ರ ಇಟ್ಕೊಂಡಂಗೆ ಅದು. ಸೊ ಇವಾಗ ಈ ಗುಡಿಗೆ ಬಾಯ್ ಹೇಳೋ ಟೈಮ್ ಬಂತು. ಸೊ ಇವಾಗ ಮನೆಗೆ ಹೋಗ್ತಿದ್ವಿ. ಟೈಮ್ ಬಂದ್ಬಿಟ್ಟು 12 ಗಂಟೆ ಆಗಿದೆ. ಸೊ ಬೆಳಿಗ್ಗೆ ನಾವು ಸ್ಟಾರ್ಟ್ ಆಗಿದ್ದು ಬಂದ್ಬಿಟ್ಟು 8 ಗಂಟೆಗೆ ಸುಮಾರು. ಸೊ 8 ಗಂಟೆಯಿಂದ 12 ಗಂಟೆ ಅಂದರೆ ಒಂದು 4-5 ಅವರ್ಸ್ನಲ್ಲಿ ಮುಗಿಸ್ಬಿಟ್ಟು ಇಲ್ಲೆಲ್ಲ ಈ ರೈಡ್ನೇ ಮುಗಿಸ್ತಿದ್ವಿ. ಇನ್ನೊಂದು 2 ಅವರ್ಸ್ನಲ್ಲಿ ಇವಾಗ ಮನೆಗೆ ಹೋಗ್ಬಿಡ್ತೀವಿ. 1.5 ಅವರ್ 2 ಅವರ್ಸ್ ಆಗುತ್ತೆ. ಸೊ ಒಂದು 3 ಗಂಟೆ ಎಲ್ಲ ಮನೆಗೆ ಹೋಗ್ಬಿಡ್ತೀವಿ ನಾವು. ಆರಾಮ್ 3 ಗಂಟೆ ಎಲ್ಲ ಹೋಗ್ತೀವಿ. ನಮಸ್ತೆ ದೋಸ್ತ, ಏನಾ ಆರಾಮ? ಮುಟ್ಬೇಡಂಗ ಹುಡುಗ ಪಾಪ ಏನೋ ನೋಡ್ತಿದ್ದಾನೆ. ನಾವು ಬಂದ್ಬಿಟ್ಟು ಸೇಮ್ ಯಾವ ರೂಟಲ್ಲಿ ಬಂದ್ವೋ ಅದೇ ರೂಟಲ್ಲಿ ನೀವು ಹೋಗ್ತೀವಿ. ಬಿಕಾಸ್ ಹೊಸ ರೂಟಲ್ಲಿ ಹೋಗೋದು ಬೇಡ, ಯಾಕಂದರೆ ಹೊಸ ರೂಟಲ್ಲಿ ಇವಾಗ ಕವರ್ ಮಾಡಿ ಅಂದ್ಕೊಳ್ಳಿ. ಇನ್ನೂ ನಾನು ಇಲ್ಲಿ ಬರಬೇಕಾಗಿರೋದು ತುಂಬ ಇದೆ, ಯಾಕಂದರೆ ಹಂಪಿ ಇದೆ, ಹೊಸಪೇಟೆ ಡ್ಯಾಮ್ ಇದೆ. ಸೊ ಅವನ್ನೆಲ್ಲ ಕವರ್ ಮಾಡಬೇಕು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ನಿಮಗೆ ತೋರ್ಸೋಕ್ಕೆ ಏನು ಇರಲ್ಲದಂತೆ ಆಗ್ಬಾರ್ದಲ್ವ, ಅದಕ್ಕೋಸ್ಕರ ಸೇಮ್ ಬಂದಿದ್ದ ರೂಟಲ್ಲೇ ಬರ್ತಿದ್ದೀನಿ. ಈ ಥರ ಟ್ರಿಪ್ಸ್ ನಿಮಗೆ ಬೇಕಂತಂದರೆ ದಯವಿಟ್ಟು ಯಾರಾದರೂ ನಿಮ್ಮ ಬಿಸ್ನೆಸ್ ಅಥವಾ ಏನಾದರೂ ಇತ್ತು ಅಂದ್ಕೊಳ್ಳಿ. ಸೊ ನಮಗೆ ಯಾವುದಾದ್ರೂ ಒಂದು ರೈಡ್ ಸ್ಪಾನ್ಸರ್ ಮಾಡಿ, ಅಂದರೆ ಆ ರೈಡಿಗೆ ಅಷ್ಟು ಖರ್ಚು ಮಾಡಿ ನೀವು. ಸೊ ನಾನು ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ಅದಾದಮೇಲೆ ನಿಮ್ಮ ಯಾವುದೇ ಒಂದು ಶಾಪ್ ಇದೆ ಅಂತ ಅಂದ್ಕೊಳ್ಳಿ, ಆ ಶಾಪ್ ಬಗ್ಗೆ ಹೇಳೋದು, ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳೋದು ನಮ್ಮ ಈ ವ್ಲಾಗ್ನಲ್ಲಿ. ಸೊ ಆ ಥರ ಮಾಡ್ತೀನಿ. ಸೊ ಅದು ನಿಮ್ಗೂ ಯೂಸ್ ಆಗುತ್ತೆ, ಇಲ್ಲಿ ನಮ್ಮ ರೈಡ್ ಮಾಡೋಕೆ ನಮಗೂ ಯೂಸ್ ಆಗುತ್ತೆ. ಕಿಲೋಮೀಟರ್ಸ್ ಇಲ್ಲಿದೆ 14,498. ಸೊ 15,000 ಅಂತ ಹಾಕ್ಕೊಳ್ಳೋಣ ಇದನ್ನು, ಸಾರಿ 14,500 ಅಂತ ಹಾಕ್ಕೊಳ್ಳೋಣ. ಸೊ 14,500 ಅಂತಂದರೆ ಇವಾಗ ಮನೆಗೆ ಹೋಗೋದ್ರೊಳಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೋ ಅದನ್ನು ಡಬಲ್ ಮಾಡಿದರೆ ಈ ಟ್ರಿಪ್ಪಿಂದು ಫುಲ್ ಡೀಟೇಲ್ ನಿಮಗೆ ಗೊತ್ತಾಗುತ್ತೆ. ಇವಾಗ ಬಂದ್ಬಿಟ್ಟು ನಾವು ನ್ಯಾಷನಲ್ ಹೈವೇ 50. ಸೊ ಇದು ಬಂದ್ಬಿಟ್ಟು 6 ಲೇನ್ ರೋಡು ನೋಡಿ. ಈ ಕಡೆ ಎರಡು ಹೈವೇಗಳು, ಒಂದಾದ್ಮೇಲೆ ಪಕ್ಕದಲ್ಲಿ ಚಿಕ್ಕ ರೋಡ್ಗಳು ಮತ್ತು 2 ಲೇನ್ದು. ನನಗೆ ಅನ್ಸಿದ ಮಟ್ಟಿಗೆ ಇನ್ನೇ ಒಂದು ಡೈವರ್ಷನ್ ತಗೋಬೇಕಾಯ್ತು. ಸ್ವಲ್ಪ ನಾನು ಇಲ್ಲಿ ಮುಂದೆಗಡೆ ಬಂದುಬಿಟ್ಟಿದ್ದೀನಿ ಇದೇ ರೂಟ್ನಲ್ಲಿ, ನೋಡೋಣ ಏನಾಗುತ್ತೆ ಅಂತ. ಕರೆಕ್ಟ್ ರೋಡು, ಇದೇ ರೋಡ್ ಮೇಲೆ ಹೋಗ್ತಿದ್ದೀವಿ ನಾವು. ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡಿದ್ವಿ. ಲೈಟಾಗಿ ನನಗೆ ನಿದ್ದೆ ಬರೋ ಥರ ಕಾಣ್ತಿದೆ. ಎಲ್ಲರಿನಲ್ಲಿ ಇದು ಹೆಲ್ಮೆಟಿಂದು ರೂಲ್ ಫುಲ್ ಸ್ಟ್ರಿಕ್ಟ್ ಇತ್ತು. ಸರ್ಕಲ್ ಹತ್ರ ಹಿಡಿತಿದ್ರು ನಿನ್ನೆ ಹೋದವಾಗ. ಬಟ್ ಇಲ್ಲಿ ಹೊಸಪೇಟೆನಲ್ಲಿ ಹೆಲ್ಮೆಟ್ ರೂಲ್ ಇದ್ದಂತಿಲ್ಲ. ಅಲ್ಲಿಂದ 20 ಕಿಲೋಮೀಟ್ರ್ ಬಂದಿದ್ದೀವಿ ಇವಾಗ. ನೆಕ್ಸ್ಟ್ ನಾನು ತೋರಣಗಲ್ ಕುಡಿತೀನಿ. ಬಳ್ಳಾರಿ ಬಂದಿನ 50 ಕಿಲೋಮೀಟ್ರ್ ಇದೆ. ಏನೋ ಆಕ್ಸಿಡೆಂಟ್ ಆಗಿದೆ ಇಲ್ಲಿ. ಸುಮ್ಮನೆ ಇದ್ದಾರಪ್ಪ, ಏನಪ್ಪ ಗೈಸ್, ಇದು ಇಲ್ಲಿ ಬಿದ್ದೋಗ್ಬಿಡ್ತು ದಾರಿನಲ್ಲಿ. ಏನಾಗಿಲ್ಲಮ್ಮ, ಇಲ್ಲ ಏನಾಗಿಲ್ಲ. ಇದಕ್ಕೆ ಏನಾಯ್ತು ಫಾಲ್ತು? ಹಾಟ್ ಡಮ್ ಅಂತ ಅದಕ್ಕೇನೋ ಮೂಡಿದ್ದಾಗೈತೆ. ಯಾವಾಗ ಅಲ್ಲಿ ಬೀಳ್ತಾನೆ ಇರುತ್ತೆ. ಅದಕ್ಕೇನೋ ಒಂದು ಫಸ್ಟ್ ಸ್ಟ್ಯಾಂಡ್ ಮಾಡಿಸ್ಬೇಕು. ಹೋಗ್ಬೇಕಾದ್ರೆ ರೂಟ್ನಲ್ಲಿ ಕರೆಕ್ಟಾಗಿ ಅರ್ಧ ದಾರಿ ಮುಗಿದೋಗಿದೆ. ಅಂದರೆ 70 ಕಿಲೋಮೀಟ್ರ್ನಲ್ಲಿ 35. ಸೊ ಇನ್ನೂ 35 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಹೆಂಗೋ ಫೈನಲಿ ಬಳ್ಳಾರಿ ರೀಚ್ ಆಗೋದ್ವಿ. ಯಾವತ್ತಾದರೂ ಈ ಹುಲಿಗೆ ದೇವಸ್ಥಾನಕ್ಕೆ ಹೋಗಿದ್ರೆ ಸೊ ಕಮೆಂಟ್ ಮಾಡಿ ಹೇಳಿ. ಸೊ ಹೋಗಿಲ್ಲ ಅಂತ ಕಮೆಂಟ್ ಮಾಡಿ, ನೋ ಪ್ರಾಬ್ಲಮ್. ಬ್ಲಾಗ್ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ. ಮುಗೀತು, ಬಳ್ಳಾರಿ ಹತ್ರ ಬಂದ್ಬಿಟ್ಟು ಬಳ್ಳಾರಿ ಗುಡ್ಡ ಇದ್ರೆ ಕಣ್ಣಿಗೆ ಕಾಣ್ತಿದೆ ನನಗಿಲ್ಲಿ. ಸೊ ಓಕೆ ಗಾಯ್ಸ್, ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಸೊ ಫಾಲೋ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದ್ರೆ, ಲೈಕ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಶೇರ್ ಮಾಡಿ ವಿಡಿಯೋ ಮಾತ್ರ ಮರಿಬೇಡಿ ಪ್ಲೀಸ್. ಅದೊಂದೇ ಕೇಳ್ಕೊಳ್ಳೋದು. ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಮೀಟ್ ಆಗ್ತೀನಿ. ಕೀಪ್ ಸಪೋರ್ಟಿಂಗ್ ಲೈಕ್ ದಿಸ್. ಲವ್ ಯು ಆಲ್. ಬಾಯ್.